ಜನರ ಜೀವ ಉಳಿಸೋ ಕೆಲಸ ಮಾಡ್ತಾ ಇದ್ರು, ಅವರ ರಕ್ಷಣೆ ಅಂತ ಕೆಲಸ ಮಾಡ್ತಾ ಇದ್ರು. ಸತತವಾಗಿ ಸುನಿಲ್ ಕುಮಾರ್ ಸರ್ ಹೇಳ್ತಾ ಇದ್ದಂಗೆ 35ರಿಂದ 40 ವರ್ಷ ತಮ್ಮ ಜೀವವನ್ನ ಅದಕ್ಕಾಗಿ ಮುಡಿಪಾಗಿಟ್ಟಿದ್ದಾರೆ. ಈಗ ಅವ್ರ ಜೀವಕ್ಕೆ ಕಂಟಕ ಬಂದಿದೆ. ಪೊಲೀಸ್ ಡಿಪಾರ್ಟ್ಮೆಂಟು ಸಹಾಯಕ್ಕಿಲ್ಲ, ಅವ್ರಿಗೆ ಇದ್ದಂಥ ಯೋಜನೆಗಳು ಸಹಾಯಕ್ಕಿಲ್ಲ. ಪಾಪ ಸಂಬಳ ತಗೋತಿದ್ದಂಥ ವ್ಯಕ್ತಿ ಪ್ರತಿನಿತ್ಯ 1.5 ಲಕ್ಷ ಕೊಟ್ಟು ಟ್ರೀಟ್ಮೆಂಟನ್ನು ಪಡೆದುಕೊಳ್ಳೋದಕ್ಕೆ ಅಸಾಧ್ಯ. ಹೆಂಗೆ ಸರ್ ಹಿಂಗಾಗ್ಬಿಟ್ರೆ? ಜನರ ರಕ್ಷಣೆ ಮಾಡುವಂಥ ಆರಕ್ಷಕರಿಗೆ ರಕ್ಷಣೆ ಇಲ್ಲ ಅಂದ್ಬಿಟ್ರೆ ಹೆಂಗೆ ಅನ್ನೋ ಪ್ರಶ್ನೆ ಬಂದ್ಬಿಟ್ಟಿದೆ ನನಗೆ. ನೋಡಿ, ಈ ತರದ್ದು ನಮ್ಮ ದೇಶದ ವ್ಯವಸ್ಥೆಯಲ್ಲಂತೂ ಖಂಡಿತ ಎಲ್ಲೂ ಇಲ್ಲ. ಇವರು ಡಾಕ್ಟ್ರು ಹೇಳ್ದಾಗೆ ಸಣ್ಣ ಸಣ್ಣ ಕೆಲವು ಹರ್ನಿ ಆಪರೇಷನ್, ಇದು ಅಪೆಂಡಿಸೈಟಿಸ್ ಆಪರೇಷನ್, ಇಂತ ಸಣ್ಣ ಪುಟ್ಟ ಆಪರೇಷನ್ಗಳಿಗೆ ಮತ್ತೊಂದಕ್ಕಷ್ಟೇ ಈ ಫೆಸಿಲಿಟಿಗಳೆಲ್ಲ ಸಿಗ್ತಾ ಇದೆ. ಈವನ್ ಕ್ಯಾನ್ಸರ್ಗೂ ಸಿಗೋದಿಲ್ಲ. ಈ ತರದ ಎಕ್ಮೋ ಟ್ರೀಟ್ಮೆಂಟ್ ಮತ್ತಿನ್ಯಾವ್ಯಾವ್ದು ಸ್ವಲ್ಪ ಕಾಸ್ಟ್ಲಿ ಅಂತ ಏನು ನಾವು ಕೇಳ್ತಾ ಇರ್ತೀವಿ, ಅದು ಕೆಲವೇ ಜನಕ್ಕಾಗೋದು, ಎಲ್ಲರಿಗೂ ದಿನ ಆಗಲ್ಲ ಅದು. ಆ ಸ್ಪೆಷಲ್ ಅಕೇಶನ್ಸ್ ಅಲ್ಲಿ ಖಂಡಿತ ಸರ್ಕಾರ ಬರ್ಲೇಬೇಕು. ಈಗ ಮಿನಿಸ್ಟರ್ಗೆ ಮಾಡಿದ್ರಲ್ಲ, ಮಿನಿಸ್ಟರ್ಗೆ ಸರ್ಕಾರನೇ ಬರ್ಸಿದೆಯಲ್ವೆಲ್ಲ, ಅವರು ಪಬ್ಲಿಕ್ ಸರ್ವೆಂಟ್. ಮಿನಿಸ್ಟರ್ ಇಸ್ ನಥಿಂಗ್ ಬಟ್ ಈಸ್ ಆಲ್ಸೋ ಒನ್ ಆಫ್ ದಿ ಪಬ್ಲಿಕ್ ಸರ್ವೆಂಟ್ ವೆನ್ ಈಸ್ ಅಲೌಡ್. ಮತ್ ಅವ್ರಿಗೆ ಅದಾದ್ಮೇಲೆ ಈತನ್ಗೆ ಯಾಕಿಲ್ಲ? ಅದು ಎಲ್ಲರೂ ಯೋಚನೆ ಮಾಡಬೇಕು. ಸರ್ಕಾರ ಪ್ರಮುಖವಾಗಿ ಒಬ್ಬ ಕಾನ್ಸ್ಟೇಬಲ್ ಅಂತ ಬಿಟ್ಟು ಒಬ್ಬ ಮನುಷ್ಯ ಅಂತ ತಗೊಂಡು ಅವನು ನಮಗೋಸ್ಕರ ದುಡಿತಾ ಇರೋನು ಕುಟುಂಬ ಬಿಟ್ಟು ಅವನಿಗೆ ನಾವು ಕೈ ಹಿಡಿಬೇಕು. ಈಗ ದುಡ್ಡು ಮುಖ್ಯ ಅಲ್ಲ ಅನ್ನೋದು ಸರ್ಕಾರ ಇಷ್ಟೊತ್ತಿಗೆ ಅನೌನ್ಸ್ ಮಾಡಬೇಕಾಗಿತ್ತು.